ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ಆ್ಯನ್ಯುವಲ್ ಎಕ್ಸಾಮ್ ಕೀ ಆನ್ಸರ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಕನ್ನಡ ಮೀಡಿಯಮಲ್ಲಿ ಆನ್ಸರನ್ನು ಶೇರ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಆನ್ಸರ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳು. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಒಂದು ಸರಿ ಆನ್ಸರ್ಸನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಮೇನ್ physics part in the 4 alternative questions are given for each of the following questions. So first question alli the power of a lens is plus 2d, then the focal length of the lens anta kelidare. So p is equals to 1 divided by f ಆಗುತ್ತೆ. ಸೊ ನಮಗೆ ಅವರು ಪವರ್ ಕೊಟ್ಟಿದ್ದಾರೆ. therefore ಏನಾಗ್ತದೆ, focal length is equals to 1 divided by 2 ಆಗ್ತದೆ. so we'll get 0.5. so option A is the right answer. Second question, the resistivity of some materials at 20 degrees Celsius are given in the table below ಅಂತ ಕೊಟ್ಟಿದ್ದಾರೆ. ಸೊ ಮಟೀರಿಯಲ್ ಮತ್ತು ರೆಸಿಸ್ಟಿವಿಟಿ ಕೊಟ್ಟಿದ್ರು. ಸೊ ದ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಮಾಂಗ್ ದೀಸ್ ಮಟೀರಿಯಲ್ಸ್, ದಟ್ ಈಸ್ ಎಮ್ ಇಸ್ ದ ಎಮ್ ಮಟೀರಿಯಲ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಮೇನ್, answer the following questions. So third question, write the symbol diagram of the following components used in the electric circuit. ಸೊ ರಿಯೋಸ್ಟಾಟಿಗೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರೆದಿದ್ರು ಕಂಪ್ಲೀಟ್ ಹಾಫ್ ಅಂಕ ಸಿಗುತ್ತೆ. ನೆಕ್ಸ್ಟ್ ವೈರ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್, ಸೊ ದಿಸ್ ಇಸ್ ದ ಸಿಂಬಲ್. ನೆಕ್ಸ್ಟ್ ಫೋರ್ತ್ ಕ್ವಶನ್, ಹೌ ಮೆನಿ ಟೈಮ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಎ ಸರ್ಕ್ಯುಲರ್ ಕಾಯಿಲ್ ಆಫ್ ಎ ಕಂಡಕ್ಟರ್ ಹ್ಯಾವಿಂಗ್ 5 ಟರ್ನ್ಸ್ ಈಸ್ ಲಾರ್ಜರ್ ದ್ಯಾನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಎ ಕಾಯಿಲ್ ಆಫ್ 1 ಟರ್ನ್ ಅಂತ ಇದೆ. ದಟ್ ಈಸ್ 5 ಟೈಮ್ಸ್. ಸೊ ಎಷ್ಟು ಟರ್ನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟು ಇದೇನಾಗ್ತದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗ್ತದೆ. ಹಾಗಾಗಿ 5 ಟೈಮ್ಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಥರ್ಡ್ ಮೇನ್ ಫಿಫ್ತ್ ಕ್ವಶನ್, ಆನ್ಸರ್ ದ ಫಿಗರ್ ಗಿವನ್ ಬಿಲೋ ಅಮಾಂಗ್ ದ ರೆಸಿಸ್ಟರ್ಸ್ ಎ ಆ್ಯಂಡ್ ಬಿ ಥ್ರೂ ವಿಚ್ ಆಫ್ ದ ರೆಸಿಸ್ಟರ್ಸ್ ಆರ್ ಮೋರ್ ಕರೆಂಟ್ ಫ್ಲೋಸ್ ಅಂತ ಇದೆ ಮಕ್ಕಳ. ಸೊ ಗಿವನ್ ರೀಸನ್ ಫಾರ್ ಯುವರ್ ಆನ್ಸರ್. ಸೊ ಹಿಯರ್ ದ ಆನ್ಸರ್ ಈಸ್ ಸೇಮ್ ಕರೆಂಟ್ ವಿಲ್ ಫ್ಲೋ. ಯಾಕೆಂತ ಹೇಳಿದ್ರೆ ಇದು ಸೀರೀಸ್ ಕನೆಕ್ಷನಲ್ಲಿ ಇರೋದ್ರಿಂದ ಸೊ ಎನಲ್ಲಿ ಏನು ಕರೆಂಟ್ ಫ್ಲೋ ಆಗುತ್ತೋ ಬಿನಲ್ಲೂ ಅದೇ ಕರೆಂಟ್ ಫ್ಲೋ ಆಗೋವಂಥದ್ದು. ಹಾಗಾಗಿ ಸೇಗಿರುವಂಥದ್ದು. ನೆಕ್ಸ್ಟು ಸಿಕ್ಸ್ತ್ ಕ್ವಶನ್, ವಾಟ್ ಈಸ್ ದ ಕಲರ್ ಆಫ್ ದ ಡೇಂಜರ್ ಸಿಗ್ನಲ್ ಲೈಟ್, ವೈ ಇಸ್ ದ ಕಲರ್ ಈಸ್ ಯೂಸ್ಡ್ ಅಂತ ಕೊಟ್ಟಿದ್ದಾರೆ. ಸೊ ರೆಡ್ ಲೈಟ್ ಆನ್ಸರ್, ಬಿಕಾಸ್ ಇಟ್ ಹ್ಯಾಸ್ ದ ಲಾಂಗೆಸ್ಟ್ ವೇವ್ ಲೆಂತ್. ನೆಕ್ಸ್ಟ್ ಸೆವೆಂತ್ ಕ್ವಶನ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಗೊತ್ತಿದೆ ಮಕ್ಕಳ, ಬರೆದಿರ್ತೀರಾ. ಬಿ ಕ್ವಶನ್ನಿಗೆ ಬಂದರೆ, ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಲೈವ್ ವೈರ್ ಆ್ಯಂಡ್ ನ್ಯೂಟ್ರಲ್ ವೈರ್ ಇನ್ ದ ಡೊಮ್ಯಾಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇನ್ ಅವರ್ ಕಂಟ್ರಿ ಇದೆ. ಸೊ 220 ವೋಲ್ಟ್ ಟು 240. ಸೊ ಎರಡರಲ್ಲಿ ಯಾವುದನ್ನು ಬರೆದಿದ್ರೆ ನಿಮಗೆ ಕಂಪ್ಲೀಟ್ ಆನ್ಸರ್ಸ್ ಮಾರ್ಕ್ಸ್ ಸಿಕ್ಕಿರುತ್ತೆ. ನೆಕ್ಸ್ಟ್ ವಾಟ್ ಈಸ್ ಪ್ರೆಸ್ ಬಯೋಫಿಯಾ ಕೇಳಿದರು. ಸೊ ಅದು ಈಸಿ ಇತ್ತು. ಶಾರ್ಟ್ ಸೈಟನೆಸ್ಸು. ಸೊ ಯಾವುದಾದ್ರೂ ಒಂದನ್ನು ನೀವು ಬರೆದಿರ್ತೀರ, ಅದು ಈಸಿ ಇದೆ. ಸೊ ನೆಕ್ಸ್ಟ್, ಸೊ ಈ ಪಾರ್ಟಲ್ಲಿ ಈಗ ನೆಕ್ಸ್ಟ್ ಇದರಲ್ಲಿ ಪ್ರಾಬ್ಲಮ್ಗೆ ಹೋಗೋಣ. 2 resistors having resistance 2 ohm are first connected in the series and then it's in parallel in a electric circuit to a potential difference of 6 volt. Find the electric power of these circuits in series and parallel combination. So first ನಾವು ಸೀರೀಸಲ್ಲೂ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಇದರಲ್ಲೂ ಪ್ಯಾರಲಲ್ಲೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಸೀರೀಸ್ಗೆ ಹೋಗೋಣ ಮಕ್ಕಳ. ಆರ್ ಎಸ್ ಇಸ್ ಈಕ್ವಲ್ಸ್ ಟು ಅಲ್ಲಿ 2 ರೆಸಿಸ್ಟರ್ಸನ್ನು ಕನೆಕ್ಟ್ ಮಾಡಿರೋವಂಥದ್ದು ಸೀರೀಸಲ್ಲಿ. ಹಾಗಾಗಿ 2 ಓಮ್ ಇರೋದ್ರಿಂದ R1 ಪ್ಲಸ್ R2 ಮಾಡಿದ್ರೆ 4 ಓಮ್ ಆಗ್ತದೆ. ಅದಕ್ಕೆ ನಾವು ಐಯನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ವಿ ಡಿವೈಡೆಡ್ ಬೈ ಆರ್, ದೇರ್ಫೋರ್ ವಿ ಅವರೇ ಕೊಟ್ಟಿದ್ದಾರೆ 6 ವೋಲ್ಟ್. ಸೊ 6 ಡಿವೈಡೆಡ್ ಬೈ 4 ಮಾಡಿದರೆ 3 ಆಂಪಿಯರ್ ಬರ್ತದೆ. ಸೊ ಹಾಗಾಗಿ ಕರೆಂಟು 3 ಆ್ಯಂಪ್ಸು. ಸೊ ನೆಕ್ಸ್ಟ್ ಅವ್ರು ಏನು ಕೇಳಿದ್ದಾರೆ, ಎಲೆಕ್ಟ್ರಿಕ್ ಪವರನ್ನು ಪೊಟೆನ್ಷಿಯಲ್ ಪವರನ್ನು ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಸೊ ಪಿ ಈಸ್ ಈಕ್ವಲ್ಸ್ ಟು ವಿ ಇಂಟು ಐ ಆಗ್ತದೆ. ದರ್ಫೋರ್ 80 ವ್ಯಾಟ್ ಆಗ್ತದೆ. ಅದೇ ರೀತಿ ನೆಕ್ಸ್ಟ್ ಟೈಮ್ ನಾವು ಪ್ಯಾರಲಲ್ಲಿ ತೊಗೊಂಡ್ರೆ ಆರ್ ಪಿ ಈಸ್ ಈಕ್ವಲ್ಸ್ ಟು 1/R1 ಪ್ಲಸ್ 1/R2 ಆಗ್ತದೆ. ದರ್ಫೋರ್ 1/2 ಪ್ಲಸ್ 1/2 ಮಾಡಿದ್ರೆ ವಿಲ್ ಗೆಟ್ 1 ಓಮ್. ಸೊ ಅದಕ್ಕೆ ಐಯನ್ನು ಕ್ಯಾಲ್ಕುಲೇಟ್ ಮಾಡಿದರೆ ವಿ ಡಿವೈಡೆಡ್ ಬೈ ಆರ್, ದರ್ಫೋರ್ 6 ಡಿವೈಡೆಡ್ ಬೈ 1 ಮಾಡಿದ್ರೆ 6 ಆ್ಯಂಪ್ಸ್ ಬರುತ್ತೆ. ಸೊ ಪಿ ಈಸ್ ಈಕ್ವಲ್ಸ್ ಟು ಪಿ ಇಂಟು ಐ ಮಾಡಿದ್ರೆ ವಿಲ್ ಗೆಟ್ 36 ವ್ಯಾಟ್ ಆಗ್ತದೆ. ಸೊ ಟೋಟಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಆರ್ ಪಿ ಪ್ಲಸ್ ಆರ್ ಎಸ್ ಮಾಡಿದ್ರೆ 5 ಓಮ್ ಬರ್ತದೆ. ಸೊ ಇದಿಷ್ಟು ಕರೆಕ್ಟಾಗಿ ಮಾಡಬೇಕು. ಸೊ ನಾನು ಕನ್ನಡ ವರ್ಷನಲ್ಲಿ ನಾನು ಪ್ರತಿಯೊಂದು ಆರ್ ಎಸ್ಸಿಗೂ ಕ್ಯಾಲ್ಕುಲೇಟ್ ಮಾಡಿರಲಿಲ್ಲ. ಕನ್ನಡದಲ್ಲಿ ಏನು ಕೀ ಆನ್ಸರಲ್ಲಿ ಹೇಳಿದ್ದು ನಿಮಗೆ ಆರ್ ಎಸ್ ಮತ್ತು ಆರ್ ಪಿ ಎರಡನ್ನೂ ಟುಗೆದರ್ ತೊಗೊಂಡು ಮಾಡಿದೆ. ಸೊ ಈ ಆನ್ಸರ್ ಕರೆಕ್ಟಾಗಿದೆ ಮಕ್ಕಳ. ನೆಕ್ಸ್ಟ್
ಇದಕ್ಕೆ ಕೆಮಿಸ್ಟ್ರಿ ಪಾರ್ಟಿಗೆ ಹೋಗೋಣ. 13th ಕ್ವಶನ್, ದ ಗ್ಯಾಸ್ ಲಿಬರೇಟೆಡ್ ವೆನ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಈಸ್ ಆ್ಯಡೆಡ್ ಟು ಜಿಂಕ್ ಈಸ್ ಅಂತ ಕೇಳಿದ್ದಾರೆ. ದಟ್ ಈಸ್ ದ ಹೈಡ್ರೋಜನ್. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್, ಟು ಮೇಕ್ ಪ್ಯೂರ್ ಐರನ್ ಹಾರ್ಡ್ ಆ್ಯಂಡ್ ಸ್ಟ್ರಾಂಗ್, ದಟ್ ಈಸ್ ಆಪ್ಷನ್ ಬಿ ಕಾರ್ಬನ್ ವಿಲ್ ಬಿ ಆ್ಯಡೆಡ್ ಇನ್ ಡೆಫಿನೆಟ್ ಪ್ರಪೋರ್ಷನ್. Next, 15th question, the unique property of carbon to form a large molecule by forming bonds with other carbon atom, that is catenization. Option C is the right answer. Next, 16th question, how many single and double bonds are present in the CH3 C7 COOH molecule ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇದರಲ್ಲಿ 12 ಸಿಂಗಲ್ ಬಾಂಡ್, ಸೊ 1 ಡಬಲ್ ಬಾಂಡ್ ಇರ್ತದೆ. ನೆಕ್ಸ್ಟ್, ಅಬ್ಸರ್ವ್ ದ ಗಿವನ್ ಈಕ್ವೇಷನ್. ಸೊ ಇಲ್ಲಿ ಈಕ್ವೇಷನ್ ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ಡ್ ಮಾಡಿ ಬರೀಬೇಕು. ಸೊ WXYZ ಪ್ಲೇಸಲ್ಲಿ ವ್ಯಾಲ್ಯೂಸ್ ಬರೀಬೇಕು. ಸೊ ಇಲ್ಲಿ 2PbNO3 ಆಗ್ತದೆ ಮಕ್ಕಳ. ನೆಕ್ಸ್ಟ್ ಇಲ್ಲಿ 2PbO, ಇಲ್ಲಿ 4 ಆಗ್ತದೆ, ಇಲ್ಲಿ 1. ಸೊ ಏನೂ ಇರಲ್ಲ, ಸೊ 1 ಅಂತ ಹೇಳಿ ಬರೆದ್ರೆ ಸಾಕು, ನಿಮಗೆ ಕಂಪ್ಲೀಟಾಗಿ ಅಲ್ಲಿಗೆ 1 ಅಂಕಗಳು ಸಿಗ್ತದೆ. ನೆಕ್ಸ್ಟ್, ವಿಚ್ ಮೆಟಲ್ ಅಮಾಂಗ್ ಅಲ್ಯೂಮಿನಿಯಮ್ ಆ್ಯಂಡ್ ಕಾಪರ್ ಈಸ್ ಯೂಸ್ಡ್ ಆ್ಯಸ್ ರೆಡ್ಯೂಸಿಂಗ್ ಏಜೆಂಟ್ ಇನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಮ್ಯಾಂಗನೀಸ್ ಮೆಟಲ್, ವೈ ಅಂತ ಕೇಳಿದ್ದಾರೆ. ಸೊ ಅಲ್ಯೂಮಿನಿಯಮನ್ನು ಯೂಸ್ ಮಾಡಲಾಗ್ತದೆ ಬಿಕಾಸ್ ಇಟ್ ಈಸ್ ಹೈಲಿ ರಿಯಾಕ್ಟಿವ್ ಕಂಪೇರ್ ಟು ದ ಮ್ಯಾಂಗನೀಸ್. ಸೊ ಕಂಪೇರ್ ಟು ಮ್ಯಾಂಗನೀಸಿಗೆ ಕಂಪೇರ್ ಮಾಡಿದ್ರೆ ಅಲ್ಯೂಮಿನಿಯಂ ರಿಯಾಕ್ಟಿವ್ ಆಗಿರ್ತದೆ. ಹಾಗಾಗಿ ನಾವೇನು ಮಾಡ್ತೀವಿ, ರೆಡ್ಯೂಸಿಂಗ್ ಏಜೆಂಟ್ ಆಗಿ ಅಲ್ಯೂಮಿನಿಯಮನ್ನು ತಗೊಳ್ತಾರೆ. ನೆಕ್ಸ್ಟ್, ಇದೆಲ್ಲ ಕ್ವಶನ್ಸ್ ಈಸಿ ಇತ್ತು ಮಕ್ಕಳ. ನೆಕ್ಸ್ಟ್ ಇಲ್ಲಿ write the molecular formula of the following compounds and mention 2 uses of each. So washing soda Na2CO3 10H2O ಆಗುತ್ತೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ CaSO4 half H2O ಆಗ್ತದೆ ಮಕ್ಕಳ. ಸೊ ನಾನು ಬೈ ಮಿಸ್ಟೇಕ್ ಕನ್ನಡ ವರ್ಷನಲ್ಲಿ 2H2O ಹಾಕಿದ್ದೀನಿ. ಸೊ ಅದು half H2O ಇಸ್ ದ ರೈಟ್ ಆನ್ಸರ್. ಸೊ ಎರಡಕ್ಕೂ ಎರಡೆರಡು ಯೂಸಸನ್ನು ನೀವು ಬರಿಬೇಕಾಗ್ತದೆ. ನೆಕ್ಸ್ಟ್, ಸೊ ಇದೆಲ್ಲ ಈಸಿ ಇತ್ತು, ಬರೆದಿರ್ತೀರಾ. ಇದರ ಕಂಪ್ಲೀಟ್ ಕೀ ಆನ್ಸರ್ಸನ್ನು ಇನ್ನೊಂದು ಇದರಲ್ಲಿ ಮಾಡಿ ಹಾಕ್ತೀವಿ. ನೆಕ್ಸ್ಟ್, ಪಾರ್ಟ್ ಸಿ ಬಯಾಲಜಿ ಮಕ್ಕಳ. ಸೊ 26th ಕ್ವಶನ್, ದ ಇಂಪಾರ್ಟೆಂಟ್ ರೋಲ್ ಆಫ್ ಸ್ಟೊಮ್ಯಾಟಾ ಇನ್ ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್, ದಟ್ ಈಸ್ ಕ್ರಿಯೇಟಿಂಗ್ ಅಪ್ವರ್ಡ್ ಟೆನ್ಷನ್ ಇಸ್ ದ ಆನ್ಸರ್. ಸೊ ನಾನು ಫಸ್ಟ್ ಒನ್ ಹಾಕಿದೆ, ಸೊ ಇಟ್ಸ್ ರಾಂಗ್. ಆಪ್ಷನ್ ಡಿ ಅಂತ ಹಾಕಿದ್ರೆ ಯು ವಿಲ್ ಗೆಟ್ ಅ ಕಂಪ್ಲೀಟ್ 1 marks. ನೆಕ್ಸ್ಟ್, 27th ಕ್ವಶನ್, ಆಸ್ ಫುಡ್ ಮೂವ್ಸ್ ಫಾರ್ವರ್ಡ್ ಇನ್ ದ human digestive system, the enzymes that helps for the digestion respectively, that is amylase, pepsin and lipase. Option B is the right answer. Next, question number 28, observe the given diagram, the response shown by the part X ಅಂತ ಇದೆ ಮಕ್ಕಳ. ದಟ್ ಈಸ್, ಸೊ ಎಕ್ಸ್ ಏನನ್ನು ಇದು ಮಾಡುತ್ತೆ, ಸಿಂಬಲ್ ಮಾಡುತ್ತೆ ಅಂದರೆ ಇಲ್ಲಿ ಕೊಟ್ಟರೆ 4 ಆಪ್ಷನಲ್ಲಿ ಪಾಸಿಟಿವ್ ಥಿಗ್ಮೋಟ್ರಾಫಿಸಮ್ ಆ್ಯಂಡ್ ಡೈರೆಕ್ಷನಲ್ ಮೂಮೆಂಟ್. ಆಪ್ಷನ್ ಎ ಕರೆಕ್ಟ್ ಆಗಿರುವಂಥದ್ದು ಮಕ್ಕಳ. ಸೊ ನೆಕ್ಸ್ಟ್ 30th ಕ್ವಶನಿಗೆ ಬಂದರೆ ಇಲ್ಲಿ ಐಡೆಂಟಿಫೈ ದ ಗ್ರೂಪ್ ಆಫ್ ಪ್ಲಾಂಟ್ ದಟ್ ಕ್ಯಾನ್ ಬಿ ಗ್ರೋನ್ ಬೈ ವೆಜಿಟೇಟಿವ್ ಪ್ರೊಪಗೇಷನ್ ಅಮಾಂಗ್ ದ ಫಾಲೋಯಿಂಗ್, ದಟ್ ಈಸ್ ಬನಾನಾ, ರೋಸ್ ಆ್ಯಂಡ್ ಹೈಬಿಸ್ಕಸ್. ಆರ್ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು. ನೆಕ್ಸ್ಟ್, ನೇಮ್ ದ ಗ್ಲ್ಯಾಂಡ್ಸ್ ದಟ್ ಸೆಕ್ರೀಟ್ಸ್ ದ ಫಾಲೋಯಿಂಗ್ ಹಾರ್ಮೋನ್ಸ್ ಆ್ಯಂಡ್ ಮೆನ್ಷನ್ ದ ಫಂಕ್ಷನ್ಸ್ ಆಫ್ ದೀಸ್ ಹಾರ್ಮೋನ್ಸ್, ದಟ್ ಈಸ್ ಇನ್ಸುಲಿನ್ಗೆ ಐಲೆಟ್ಸ್ ಆಫ್ ಲ್ಯಾಂಗರೈನ್ಸ್ ಆಗಿರುತ್ತೆ. ನೆಕ್ಸ್ಟ್, ಥೈರಾಕ್ಸಿನ್ ಬಂದರೆ ಥೈರಾಯ್ಡ್. ಸೊ ಇದು ಇಟ್ ರೆಗ್ಯುಲೇಟ್ಸ್ ದ ಬ್ಲಡ್ ಗ್ಲೂಕೋಸನ್ನು ರೆಗ್ಯುಲೇಟ್ ಮಾಡುತ್ತೆ, ಐಲೆಟ್ಸ್ ಆಫ್ ಲ್ಯಾಂಗರೈನ್ಸ್. ಸೊ ಥೈರಾಯ್ಡ್ಸ್ ನಮ್ಮ ಡೈಜೆಷನ್ ಸಿಸ್ಟಮನ್ನು ಇದು ಮಾಡುತ್ತೆ. ನೆಕ್ಸ್ಟ್ 33 ಕ್ವಶನಲ್ಲಿ, ದ ರೇಟ್ ಆಫ್ ರೆಸ್ಪಿರೇಷನ್ ಈಸ್ ಮೋರ್ ಇನ್ ವಿಚ್ ಆಫ್ ದ ಆರ್ಗ್ಯಾನಿಸಮ್, ಹ್ಯೂಮನ್ ಆ್ಯಂಡ್ ಫಿಶ್ ಕೇಳಿದ್ರು. ಸೊ ಫಿಶಲ್ಲಿ. ಸೊ ಇದಿಷ್ಟು ಆನ್ಸರ್ಸ್. ನೆಕ್ಸ್ಟ್ ಇನ್ನು ಕಂಪ್ಲೀಟ್ ಕೀ ಆನ್ಸರ್ಸನ್ನು ನಾನು ಇನ್ನೊಂದು ವೀಡಿಯೋನ ಮಾಡಿ ಹಾಕ್ತೀನಿ ಮಕ್ಕಳ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.